ಸೊ ದಾವಣಗೆರೆ ಚುನಾವಣಾ ಪ್ರಚಾರ ಈಗಾಗಲೇ ನಮ್ಮ ಮುಖಂಡಗಳು ಎಲ್ಲ ಪ್ರಾರಂಭ ಮಾಡಿದ್ದಾರೆ. ಯಾರ್ಯಾರಿಗೆ ಎಲ್ಲೆಲ್ಲಿ ಜವಾಬ್ದಾರಿ ವಹಿಸಬೇಕು ಇಡೀ ಪಕ್ಷ, ಇಡೀ ರಾಜ್ಯದಲ್ಲಿ, ಹೊರಗಡೆ ರಾಜ್ಯದಲ್ಲಿ ಎಲ್ಲ ಕೂಡ ನಡೀತಾ ಇದೆ. ನಾನು ಅಸ್ಸಾಂ 2 ದಿನ ಮುಗಿಸಿ ಬಂದಿದ್ದೇನೆ. ಇಲ್ಲೂ ಇವತ್ತು ನಾಳೆ ಬಾಗಲಕೋಟೆ ಮತ್ತು ಇಲ್ಲಿರ್ತೀನಿ. ತಿರ್ಗಾ ಮತ್ತೆ ದಾವಣಗೆರೆ ಬಾಗಲಕೋಟೆಗೆಲ್ಲಕ್ಕೂ ಬಂದು 2 ದಿನ ಕೇರಳಗೆ ಹೋಗಿ ಆಮೇಲೆ ಇನ್ನೊಂದು ದಿನ ಅಸ್ಸಾಂಗೆ ಹೋಗಿ ಬರಬೇಕಾಗ್ತದೆ. ಬಹಳ ಸಂತೋಷ. ಇಡೀ ಪಕ್ಷ ಎಲ್ಲ ಕಾರ್ಯಕರ್ತರು ಬಂದು ಅವ್ರಿಗೇನೇನು ಜವಾಬ್ದಾರಿ ಕೊಟ್ಟಿದ್ದೇವೆ ಅವರೆಲ್ಲರೂ ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಇವತ್ತು ನಾನು ಸುರ್ಜೇವಾಲಾರವರು ಯಾರ್ಯಾರಿಗೇನು ಜವಾಬ್ದಾರಿ ವಹಿಸಿದ್ದೇವೆ ಅದನ್ನೆಲ್ಲ ನಾವು ರಿವ್ಯೂ ಮಾಡ್ತೀವಿ. ಸೊ ಚುನಾವಣಾ ಎಲ್ಲ ತಾವೇನು ಮಾಧ್ಯಮದಲ್ಲಿ ಬೇರೆ ಬೇರೆ ಕಡೆ ಏನು ಕೆಲವು ಚರ್ಚೆ ಆಗ್ತಿತ್ತು ಅದಕ್ಕೆಲ್ಲ ನಾವು ತೆರೆಯನ್ನ ಎಳೆದಿದ್ದೇವೆ. ಇವತ್ತು ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಚುನಾವಣೆಯನ್ನ ಕಾಂಗ್ರೆಸ್ ಪಕ್ಷ, ಎಲ್ಲ ಸಮಾಜ, ಎಲ್ಲ ವರ್ಗಕ್ಕೂ ಕೂಡ ಮೊದಲಿಂದ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡಿದ್ದೇವೆ. ಶಿವಶಂಕರಪ್ಪನವರ ಕೊಡುಗೆ ರಾಷ್ಟ್ರೀಯ ವೀರಶೈವ ಮಹಾಸಂಘದ ಅಧ್ಯಕ್ಷರಾಗಿದ್ದಂಥವರು. ಇಡೀ ಜನ ದಾವಣಗೆರೆಯಲ್ಲಿ ಅವ್ರನ್ನ ಸ್ಮರಿಸ್ತಾರೆ. ನಾನು ಪ್ರತ್ಯೇಕವಾದಂಥ ಸರ್ವೆ ಕೂಡ ನಾನು ಮಾಡಿಸಿದ್ದೇನೆ. ದೀನ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ಬೇರೆ ಸಾಮಾನ್ಯ ಜನ ಎಲ್ಲ ನಮಗೆ ಕೋವಿಡ್ ಅಲ್ಲಿ ಅವರು ಕೊಟ್ಟಂತ ಸಹಕಾರ, ಪ್ರತಿದಿನ ಹಾಸ್ಪಿಟಲ್ ಹೋದ್ರೂ ಕೂಡ ಆ ಕುಟುಂಬದ ಸೇವೆ, ವಿದ್ಯಾ ಕ್ಷೇತ್ರದಲ್ಲಿ ನಮಗೆ ಕೊಟ್ಟಂತ ಸಹಕಾರ ಇವೆಲ್ಲ ಕೂಡ ಪ್ರತಿಯೊಂದು ವರ್ಗದ ಬಡಜನತೆ ಮತ್ತು ಸಾಮಾನ್ಯ ಜನ ಇವತ್ತು ಅವ್ರನ್ನ ಸ್ಮರಿಸ್ತಾ ಇದ್ದಾರೆ. ಮತ್ತು ಸಾವಿರಾರು ಜನ ಹೊರಗಡೆಯಿಂದ ಬಂದು ಇಲ್ಲಿ ಶಿಕ್ಷಣವನ್ನು ಪಡೆದು ಅವ್ರ ಮನೆಗಳೆಲ್ಲ ಬಾಡಿಗೆಗಳಿಗೆ, ವ್ಯಾಪಾರ ವಹಿವಾಟು, ಅಂಗಡಿಗಳು ಎಲ್ಲ ಕೂಡ ಈ ಒಂದು ಶಿವಶಂಕರಪ್ಪರ ನೇತೃತ್ವದಲ್ಲಿ ದಾವಣಗೆರೆ ಬಹಳ ಪ್ರಸಿದ್ಧವಾಗಿ ಬೆಳೆದಿದೆ. ನಾವು ಅವರಿಗೆ ಮತ್ತೆ ಶಕ್ತಿ ತುಂಬುವಂತ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಎಲ್ಲ ಜನ ಸರ್ವೆಯಲ್ಲಿ ಹೇಳಿದ್ದಾರೆ. 79% ಜನ ನಿಮ್ಮ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡಿಕೊಡ್ತೀವಿ ಅಂತ ಹೇಳಿ ನಮ್ಮ ಸರ್ವೆಲೂ ಕೂಡ ನಮಗೆ ತಿಳಿಸಿದ್ದಾರೆ. ಇದು ಬಹಳ ಸಂತೋಷವಾದಂಥ ವಿಚಾರ. ಸೊ ಪ್ರತಿ ಮನೆಗೂ ಹೋಗಿ ನಮ್ಮ ಗ್ಯಾರಂಟಿ ಏನು 59,000 ಹೆಣ್ಣುಮಕ್ಕಳಿಗೆ ಪ್ರತಿದಿನ ಪ್ರತಿ ತಿಂಗಳು 2,000 ರೂಪಾಯಿ ಹೋಗ್ತಾ ಇದೆ. 1 ಕೋಟಿ 1 ಲಕ್ಷ ಸುಮಾರು 40,000 ಜನರಿಗೆ ಅನ್ನಭಾಗ್ಯ ಯೋಜನೆ ಹೋಗ್ತಾ ಇದೆ. ಸುಮಾರು 59,000ಕ್ಕೂ ಹೆಚ್ಚು ಮನೆಗಳಿಗೆ ವಿದ್ಯುತ್ ಶಕ್ತಿ ಉಚಿತವಾಗಿ ಪಡೀತಾ ಇದ್ದಾರೆ. ನಾನು ಅವರು ಏನು ನಮ್ಮ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಆ ಪಟ್ಟಿ ಬಹಳ ದೊಡ್ಡದಿದೆ. ಹೀಗೆ ಇವತ್ತೇನು ಬೆಲೆ ಏರಿಕೆ ಇವತ್ತು ಗಗನಕ್ಕೇರಿದೆ. ಇವತ್ತು ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಸಿಮೆಂಟು, ಕಬ್ಬಣ ಎಲ್ಲ ಕೂಡ ಇವತ್ತಿಂದನೇ ಇನ್ನ ಸ್ವಲ್ಪ ಜಾಸ್ತಿ ಆಗಿ ಎಲ್ಲರೂ ಕೂಡ ತೊಂದರೆ ಆಗ್ತಾ ಇದೆ. ಸೊ ಅದಕ್ಕೆ ನಾವು 5 ಗ್ಯಾರಂಟಿಯನ್ನ ಮೊದಲೇ ಬಹಳ ದೂರದ ಆಲೋಚನೆಯಿಂದ ಇವತ್ತು ಕೊಟ್ಟು ಜನರಿಗೆ ಸಹಾಯವನ್ನು ಮಾಡಿದ್ದೇವೆ. ಆ ಹಣದ ಬೆಲೆ ಇವತ್ತು ಅರಿವಾಗ್ತಾ ಇದೆ. ಸೊ ನಮ್ಮ ಅಭ್ಯರ್ಥಿ ನಾನು ಮತ್ತೆ ತಿರ್ಗಾ ಇಲ್ಲಿ ಹೋಗೋಕ್ಕಿಂತ ಮುಂಚಿತವಾಗಿ ನಿಮ್ಮ ಹತ್ರ ನಾನು ಮಾತಾಡ್ತೀನಿ. ಒಳ್ಳೆ ಅಂತರದಿಂದ ಮತ್ತೆ ನಮ್ಮ ಅಭ್ಯರ್ಥಿ ಇಲ್ಲಿ ಗೆಲ್ಲುವಂತ ಎಲ್ಲ ಲಕ್ಷಣಗಳು ಕೂಡ ನಿಮ್ಮ ಕಣ್ಣುಗಳೇ ಸಾಕ್ಷಿಯಾಗಿ ಉಳ್ಕೊಂಡಿದೆ.
ಜಮೀರ್ ಅವರು ಬರ್ತಾರೆ ಸರ್? ಜಮೀರ್ ಅವ್ರಿಗೆ ನಾವು ಕೇರಳಲ್ಲಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಅವರು ನಮ್ಮ ಸ್ಟಾರ್ ಪ್ರಚಾರಕ್ಕಿದ್ದಾರೆ. ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಎಲ್ಲೆಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅವರು ಆ ಕೆಲಸ ಏನು ವಹಿಸಿದ್ದಾರೆ ಫಸ್ಟ್ ಆ ಕೆಲಸ ಮಾಡಕ್ಕೆ ನಾವು ಹೇಳಿದ್ದೇವೆ. ಇನ್ನು ಬೇರೆ ಎಲ್ಲ ಮೈನಾರಿಟಿ ಲೀಡರ್ಸ್ ಕೂಡ ಇಲ್ಲೇ ಇದ್ದಾರೆ. ನಾವು ಅವ್ರಿಗೆಲ್ಲ ಜವಾಬ್ದಾರಿಯನ್ನು ವಹಿಸಿದ್ದೇವೆ. ಸೊ ಎಲ್ಲರೂ ಕೂಡ ಬಂದಿದ್ದಾರೆ. ಎಲೆಕ್ಷನ್ ಯಾವ ರೀತಿ ತಿರುವು ತೆಗೆದುಕೊಳ್ತದೆ ಅನ್ನೋದು ಮುಂದಿನ ದಿನದಲ್ಲಿ ನೀವೇ ನೋಡ್ತೀರಿ. ಯಾರ್ರೀ ಒಂದು ವ್ಯಕ್ತಿ ಮೇಲೆ ಪಕ್ಷ ನಡೆಯಲ್ಲ. DK ಶಿವಕುಮಾರ್ ಮೇಲೂ ನಡೆದಿಲ್ಲ, ಸಿದ್ದರಾಮಯ್ಯನವ್ರ ಮೇಲೂ ನಡೆದಿಲ್ಲ, ಜಮೀರ್ ಮೇಲೂ ನಡೆದಿಲ್ಲ, ಯಾರ ಮೇಲೂ ನಡೆದಿಲ್ಲ. ಪಕ್ಷದ ಸಿದ್ಧಾಂತದ ಮೇಲೆ ಇವತ್ತು ನಮ್ಮ ಕಾರ್ಯಕ್ರಮಗಳ ನಡೀತದೆ. ಚುನಾವಣೆಯಲ್ಲಿ ಇವತ್ತು ನಾವು ಮೊದಲಿಂದನೂ ಕೂಡ ಎಲೆಕ್ಷನ್ ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಮೈನಾರಿಟೀಸ್ಗೆ ಸಹಾಯ ಮಾಡಬೇಕು ಅಂತಾನೆ ನಾವು ಕೊಟ್ಟಂತ ಕೊಡುಗೆ ಬಿಜೆಪಿಯವ್ರ ಕೈಲಿ ಇದೊಂದು ಮುಸಲ್ಮಾನರ ಪಕ್ಷ ಅಂತೇಳಿ ನಾವೆಲ್ಲ ಬಯಸ್ಕೊಂಡು ನಾವೆಲ್ಲ ತೆಗೆದುಕೊಳ್ತಾ ಇದ್ದೇವೆ. ಆದರೆ ನಾವು ಅವರನ್ನ ರಕ್ಷಣೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಆ ದೃಷ್ಟಿಯಿಂದನೇ ಇವತ್ತು 3 ಬಾರಿ ಇಲ್ಲಿ ಇವ್ರಿಗೆ ಜಬ್ಬಾರ್ ಅವ್ರಿಗೆ MSc ಸ್ಥಾನನ ಕೊಟ್ಕೊಂಡು ಬಂದಿದ್ದೇವೆ. ಎಲ್ಲ ಶಿಗ್ಗಾಂವ್ಗಳಲ್ಲಿ ಕೊಟ್ಟಿದ್ದೇವೆ. ಸುಮಾರು 16 ಚೇರ್ಮನ್ಗಳನ್ನು ಮೈನಾರಿಟೀಸ್ಗೆ ನಾವು ಕೊಟ್ಟಿದ್ದೇವೆ. ನಾವೇ ಅವರಿಗೆಲ್ಲ ಕೂಡ ಹೆಚ್ಚಿಗೆ ಆಲ್ಮೋಸ್ಟ್ ಈಗ ನಾಮಿನೇಷನ್ ಮಾಡಿರುವಂತಹ ಪೈಕಿ ಆಲ್ಮೋಸ್ಟ್ ಸುಮಾರು 20-25% ಅಷ್ಟು ಮೈನಾರಿಟೀಸ್ ಲೀಡರ್ಸ್ಗೆ ನಾವು ಹೊಸ ನಾಯಕರುಗಳನ್ನು ನಾವು ತಯಾರು ಮಾಡ್ತಾ ಇದ್ದೀವಿ. ಅವ್ರು ಯಾವಾಗಲೂ ಆಗ್ತಾ ಇರ್ತಾರೆ. ಇಲ್ಲಿ ಅವರೆಲ್ಲ ನಮ್ಮವರೇ, ಏನು ತೊಂದರೆ ಇಲ್ಲ, ಯಾವ ಸಮಸ್ಯೆ ಏನು ಆಗುದಿಲ್ಲ, ಯಾವ ಡಿವೈಡ್ ಇಲ್ಲ. ಇಲ್ಲ ಹಿಂದೆ ಎಲ್ಲ ಓಟ್ಗಳೆಲ್ಲ ನೋಡಿದಿರಲ್ಲ, ಅವ್ರು ಆಗ್ತಾಗೆಲ್ಲ ಓಟ್ ನೋಡಿದಿರಲ್ಲ, ಅದೇ ರೀತಿ. ಪಂಚರಾಜ್ಯ ಚುನಾವಣೆ ಮುಗಿದ ಮೇಲೆ ಸಿದ್ದರಾಮಯ್ಯ ಅವರು ಹೈಕಮಾಂಡಿಗೆ ಮಣಿತಾರೆ ಅಂತ ಮೊನ್ನೆ ಆರೋಪ ಮಾತಾಡೋಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.